ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ನಾವು ಮಕ್ಕಳನ್ನು ಒಂದು ಚಿಕ್ಕ ವಯಸ್ಸಿನಿಂದ ಯಾವ ರೀತಿ ನಾವು ಬೆಳೆಸಬೇಕು, ಅವರಿಗೆ ಗುಣಮಟ್ಟದ ಎಜುಕೇಷನನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಹಿರೂರು, ಇದು ಒಂದು ತಾಳಿಕೋಟೆ ತಾಲೂಕಿನ ವಿಜಯಪುರ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮಕ್ಕಳನ್ನು ತಗೊಂಡು ಒಂದು ಸಣ್ಣ ಕೋಚಿಂಗ್ ಕ್ಲಾಸ್ ಮಾಡಿಕೊಂಡು ನಾವು ಮಾಡ್ತಾ ಇರೋದೊಂದು ಸಾಧನೆ ಅಂತಲೇ ಹೇಳ್ಬೇಕು. ಯಾಕಂದರೆ ಇವತ್ತು ಮಕ್ಕಳನ್ನು ನಾವು ಶಿಕ್ಷಣದಿಂದ ಭಾಳಷ್ಟು ವಂಚಿತರನ್ನಾಗಿ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ನಮ್ಮಲ್ಲಿ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ತಂದೆ ತಾಯಿಗಳೆಲ್ಲ 5-6 ಜನ ಮಕ್ಕಳನ್ನ ಹಿಡಿತಿದ್ರು. ಬಟ್ ಇವಾಗೆಲ್ಲ ಏನಾಗಿಬಿಟ್ಟಿದೆ ಅಂತಂದರೆ, ಆರ್ತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಎಂಬಂತೆ ಒಂದು ಕುಟುಂಬಕ್ಕೆ 2 ಮಕ್ಕಳಾದರೆ ಸಾಕು ಅಂತ ಹೇಳಿ ಅವ್ರನ್ನ ನಾವು ಮುದ್ದು ಮಾಡಿ ಬೆಳೆಸ್ತಾ ಇದ್ದೀವಿ. ಆ ಮುದ್ದು ಮಾಡಿ ಬೆಳೆಸೋದ್ರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಮಕ್ಕಳ ಭವಿಷ್ಯವನ್ನು ನಾವು ನಮ್ಮ ಕೈಯಾರನೇ ಹಾಳು ಮಾಡ್ತಾ ಇದ್ದೀವಿ. ಅದನ್ಯಾವುದನ್ನು ನಾವು ಲೆಕ್ಕಕ್ಕೆ ತಗೊಳ್ಳದೆ ಪಾಲಕರನ್ನು ಮನವೊಲಿಸಿ ಪ್ರೀತಿಯಿಂದ ಮಕ್ಕಳನ್ನು ನಮ್ಮ ಒಂದು ಹಿತದೃಷ್ಟಿಯಲ್ಲಿ ತೆಗೆದುಕೊಂಡು ಅವರಿಗೆ ಈ ಮಗು ಸಮೃದ್ಧಿ ಪರಶುರಾಮ್ ಪೂಜಾರಿ ಅಂತೇಳಿ, ಇವಳು 1ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಇವಳು 1ನೇ ತರಗತಿಯಲ್ಲಿ ಯಾವ ರೀತಿ ಅಕ್ಷರ ಜ್ಞಾನವನ್ನು ಪಡ್ಕೊಂಡಿದ್ದಾಳೆ ಮತ್ತು ಅವಳು ಸ್ಪರ್ಧಾತ್ಮಕ 5ನೇ ತರಗತಿಯಲ್ಲಿ ನಾವು ಒಂದು ನವೋದಯ ಪರೀಕ್ಷೆಗೆ ತಯಾರಿಯನ್ನು ಒಂದು ತಳಹಂತದಲ್ಲಿ ಯಾವ ರೀತಿ ತಯಾರು ಮಾಡ್ತಾ ಇದ್ದೀವಿ ಅನ್ನೋದು ನಾನು ನಿಮಗೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮುಖಾಂತರ ನಾನು ಈಗ ಪಾಲಕರಿಗೆ ತಲುಪಿಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಈ ಮಗು ಓದ್ತಾ ಇದೆ, ತಾವೆಲ್ಲರೂ ಗಮನಿಸಬೇಕು. ಈಗ ತಮಿಳುನಾಡು ಭಾರತದ ದಕ್ಷಿಣ ಭಾಗದಲ್ಲಿರುವ ಒಂದು ಸ್ವರಾಜ್ಯವಾಗಿದೆ. ತಮಿಳುನಾಡಿನ ರಾಜಧಾನಿಯಾಗಿರುವ ಚೆನ್ನೈ ಆ ರಾಜ್ಯದ ಅತಿ ದೊಡ್ಡ ನಗರವಾಗಿದೆ. ಈ ನಗರವನ್ನು ಈ ಹಿಂದೆ ಮದ್ರಾಸ್ ಎಂದು ಕರೆಯುತ್ತಿದ್ದರು. ತಮಿಳುನಾಡು ತನ್ನ ಭಾಷೆ, ಸಾಹಿತ್ಯ, ಸಂಗೀತ ಮತ್ತು ನೃತ್ಯ ಸೇರಿದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗಳಿಗೆ ಹೆಸರುವಾಸಿಯಾಗಿತ್ತು. ಈ ರಾಜ್ಯವು ಮಧುರೈ ಮೀನಾಕ್ಷಿ ದೇವಾಲಯ ಮತ್ತು ತಾಂಜಾವೂರಿನ ಬೃಹದೀಶ್ವರ ದೇವಾಲಯಂತಹ ಹಲವಾರು ದೇವಾಲಯಗಳಿಗೆ ನೆಲೆಯಾಗಿದೆ. ಅಷ್ಟೇ ಅಲ್ಲದೆ ಚೆನ್ನೈನಲ್ಲಿರುವ ಮರೀನಾ ಕಡಲ ತೀರ ಮತ್ತು ದಕ್ಷಿಣ ತುದಿಯಲ್ಲಿರುವ ಕನ್ಯಾಕುಮಾರಿ ಕಡಲ ತೀರ ಸೇರಿದಂತೆ ಹತ್ತು ಹಲವು ಜನಪ್ರಿಯ ತಾಣಗಳೊಂದಿಗೆ ರಾಜ್ಯವು ಕಡಲ ತೀರಗಳಾಗಿಯೂ ಹೆಸರುವಾಸಿಯಾಗಿತ್ತು. ಇದು ಒಂದು ನವೋದಯ ಪರೀಕ್ಷೆಗೆ ಬರುವಂಥ ಒಂದು ಗದ್ಯ ಭಾಗ ಅಲ್ಲ. ಈ ಗದ್ಯ ಭಾಗವನ್ನು ಮಗು ಕನ್ನಡವನ್ನು ನಿರ್ಭಯವಾಗಿ ಆ ಮಗುವಿನ ನಾಲಿಗೆಯಲ್ಲಿ ಅಕ್ಷರ ಜ್ಞಾನವನ್ನು ಉಂಟಾಗಿ ಆ ಥರ ಆ ಮಗು ಓದ್ತಾ ಇದೆ ಅಂತಂದರೆ, ಅದು ನಾವು ಸ್ಪರ್ಧಾತ್ಮಕತೆಯಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ಆ ಮಗುವನ್ನು ನಾವು ಸರಳ ರೀತಿಯಲ್ಲಿ ನಾವು ತಯಾರು ಮಾಡ್ಬೋದು. ಅದೇ ರೀತಿ ಇನ್ನೂ ಒಂದು ನಾವು ಇದೊಂದು ರಾಜು ಕಾಡಿನ ಗುಂಟ ಹಾದು ಹೋಗುತ್ತಿದ್ದರು. ಅವನ ಬಳಿ ಕಿತ್ತಾಳೆ ಚೀಲು ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ದಣಿವಾಗಲು ಶುರುವಾಯಿತು. ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಮಲಗಿದ್ದನು. ಬಹು ಬೇಗನೆ ನಿದ್ದೆಗೆ ಜಾರಿದ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಯಾರು ತನ್ನ ಕಿತ್ತಾಳೆ ಹಣ್ಣನ್ನು ಚೀಲವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರಂತೆಯೇ ಅನಿಸಿತು. ಅವನ ಎಚ್ಚರಗೊಂಡು ಆ ವ್ಯಕ್ತಿಯು ಹಿಡಿದ ರಾಜ್ಯವನ್ನು ನಿರ್ಧರಿಸಿದರು. ಯತ್ನಿಸಿದ ಮಾಟಗಾದಿ ಓಡಿ ಹೋದಳು. ಆದರೆ ರಾಜ ಬಲಿಶಾಲಿ ಮತ್ತು ಈ ರೀತಿ ಈ ಮಗು 1ನೇ ಕ್ಲಾಸಿನ ಮಗು ಕನ್ನಡವನ್ನು ಈ ರೀತಿಯಾಗಿ ಓದ್ತಾ ಹೋದರೆ ನಾವು ಒಂದು ಶಿಕ್ಷಕರಾದವರು ಹೌದು, ಮಕ್ಕಳು ಬೆಳೀತಾವೆ, ಒಳ್ಳೆ ಶಿಕ್ಷಣವನ್ನು ಪಡಿತಾವೆ. ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಎಲ್ಲರಿಗೂ ಪ್ರತಿಯೊಬ್ಬ ಮಗುವಿಗಾಗಲಿ ಯಾರಿಗೇ ಆಗಲಿ ಎಜುಕೇಷನ್ ಅನ್ನೋದು ಬೇಕು. ಹಾಗಾಗಿ ಮಗು ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಕನ್ನಡ ಜ್ಞಾನವನ್ನು ಓದ್ತಾ
ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಇಂಗ್ಲೀಷ್ ಅಂತ ನಾವು ನೋಡಿದಾಗ ಈಗ ಅವಳಿಗೆ ಇವಳು 1ನೇ ಕ್ಲಾಸ್ ಇದ್ದರೂ ಕೂಡ 2ನೇ ಕ್ಲಾಸಿನ ಬುಕ್ಕವನ್ನು ಓದ್ತಾರೆ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಗೌರ್ಮೆಂಟಲ್ಲಿ ಬರುವಂಥ ನಲಿಕಲಿ ಪುಸ್ತಕ ಇದು. ಈಗ ನಾನು 2ನೇ ತರಗತಿಯ ಒಂದು ಬುಕ್ಕನ್ನು ಓದಕ್ಕೆ ಕಳಿಸ್ತೀನಿ ಮಗುವಿಗೆ. ಅದು ಯಾವ ರೀತಿ ಓದುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಹಾಂ. One day a postman came with the mail. I want to be a postman. Do you have letters to deliver? Toto cat asked the postman. Why do not you write the letters first? Then you might Maybe. may deliver them, suggested the postman. Toto was too lazy to write the letters, so he waited till the postman went up the lane to take a letter for mixer one could see him. So Toto quickly took 4 packets from the packet's postman's sack. Soon he was on his way to deliver the packets. Poor Toto cat got the packets mixed up. It was yet another day and the 7th class was back to petting on the bed. The British and British on and on they went white, brown and black, also joined in white, each one saying, I am the best father. Some said some useful work the earth below needs some colors, go and painting all that you see me but said blue as he ran out. He got to the sky and painted it blue. Will see was busy painting the sky green and brown. Rain past her green got to the ground first. He quickly painted all the grass and leaves brown too. Was red behind green colors, the weeds, the mountains, the tree trunks and branches. There was Toto cat flying in the air. Mama cat and Papa cat and Mama cat called out to the Toto cat, tell him to come back. It was was Toto just could not come down. He flew past the trees over the field under a bridge across river and came to a new town. Toto ನೋಡ್ರಿ, ಈಗ ಈ ಮಗು 1ನೇ ಕ್ಲಾಸಿನ ಮಗು 2ನೇ ಕ್ಲಾಸದ ಬುಕ್ಕನ್ನು ನೀವು ಯಾವುದೇ ಕೊಟ್ಟರು ಇಂಗ್ಲೀಷಲ್ಲಿ ಒಂದು ಮಗುವಿಗೆ ಫಸ್ಟ್ ಇಂಗ್ಲೀಷಲ್ಲಿ ನಾವು ಓದಬೇಕಂತಂದ್ರೆ ಪ್ರೊನೌನ್ಸಿಯೇಷನ್ ಸರಿಯಾದ ಉಚ್ಚಾರಣೆಯನ್ನು ಮಗುವಿಗೆ ಮಾಡೋಕ್ಕೆ ಬರಬೇಕು. ಬರೀ ನಾವು ಸ್ಪೆಲ್ಲಿಂಗ್ ರೀಡ್ ಅಂತ ಓದೋದ್ರೆ READ ಹಿಂಗೆ ರೀಡ್ ಅಂತ ಓದೋದಲ್ಲ. ಅದನ್ನು ಮಗು ಪ್ರೊನೌನ್ಸಿಯೇಷನ್ ಮಾಡೋ 1ನೇ ತರಗತಿ ಬರೋಟ್ಟಿಗೆ ಮಗುವಿಗೆ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬರಬೇಕು. ಅವಾಗಲೇ ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರೆ ನಾವು ಮಗು ಓದಕ್ಕೆ ಕಲಿತಾ ಇದ್ದೇವೆ, ಒಂದು ಉನ್ನತವಾದಂಥ ಶಿಕ್ಷಣವನ್ನು ಪಡಿತಾ ಇದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನಾವು ಯಾವುದೇ ರೀತಿ ಇಂಗ್ಲೀಷ್ನಲ್ಲಿ GK ಕೇಳಿದ್ರು ಅವರಿಗೆ ಮಕ್ಕಳು ಹೇಳ್ತಾರೆ ಅದನ್ನು. ವಾಟ್ ಈಸ್ ಯುವರ್ ನೇಮ್? My name is Samruddhi. ವಾಟ್ ಈಸ್ ಯುವರ್ ಫಾದರ್ ನೇಮ್? My father name is Parsuram. ವಾಟ್ ಈಸ್ ಯುವರ್ ಮದರ್ My ನೇಮ್? mother name is Rupa. ವಾಟ್ ಈಸ್ ಯುವರ್ ಸರ್ ನೇಮ್? My surname is Pujari. ಹೌ ಆರ್ ಯು ಓಲ್ಡ್? I 7 years. Very good, 7 years old. Who is the Chief Minister of present Karnataka? Draupadi Murmu. Present Chief Minister of Karnataka. Siddaramaiah. Very good. Who is the Prime Minister of India? Narendra Modi. Very good. Who is the President of India? Draupadi Murmu. Very good.
Which is your national fruit? Mango. Which is your national bird? Peacock. Very good. Which is your national animal? Tiger. Which is your national river? Ganga. Which is your national Banyan tree. Very good. Which is your national flower? Lotus. Which is your Coffee. national okay. Which is our Pumpkin. national vegetable? Okay, very good. How many colors are there in rainbow? White. 7. Very good. What is the color of grapes? Green. Very good. What is your coaching school name? Swami Vivekananda Coaching Class 0. Very good. Who is the first president of India? Dr. Rajendra Prasad. Very good. Who is the first lady Indira prime Gandhi. minister? Very good. Who is the first? Jawaharlal Nehru. ಸ್ವಲ್ಪ ಸಾವಕಾಶ ಹೇಳಮ್ಮ, ನನಗೂ ಗೊತ್ತಾಗಲ್ಲ. ಮೈ ಪೇಜ್ ಹ್ಯಾಸ್ ಡ್ಯಾಶ್ ಐಸ್ ಅಂತ ಕೇಳ್ತೇನೆ. 2. Very good. A week has dash days. 7. A year has dash months. 12. The traffic lights have dash colors. Very good. Fantastic. Which day comes after Monday? Tuesday. Very good. How many teeth are there in human body? 2. How many teeth? How many teeth are there in human? 32. Very good. Fantastic. When we celebrate our Indian Republic Day. Republic Day. 26. January. 26. Okay. January. Okay. ಆರಾಮಾಗಿ ಬೆಸ್ಟ್ ಅದಿ ಕೂಲ್ ಆಗಿರು, ಆರಾಮಿರುತ್ತೆ. ನಮ್ಮ ದೇಶ ಯಾವುದು? ಭಾರತ. ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ನಮ್ಮ ಗ್ರಾಮ ಯಾವುದು? ಹಿರೂರು. ನಮ್ಮ ಜಿಲ್ಲೆ ಯಾವುದು? ಜೈಪುರ. ನಮ್ಮ ತಾಲೂಕು ಯಾವುದು? ತಾಳಿಕೋಟೆ. ನಮ್ಮ ರಾಜ್ಯದ ಪ್ರಾಣಿ ಯಾವುದು? ಆನೆ. ನಮ್ಮ ರಾಜ್ಯದ ಪಕ್ಷಿ ಯಾವುದು? ನೀಲಕಂಠ. ನಮ್ಮ ರಾಜ್ಯದ ನದಿ ಯಾವುದು? ಗಂಗಾ. ಗಂಗಾ ನದಿ. ನಮ್ಮ ರಾಜ್ಯ ಕಾವೇರಿ. ನಮ್ಮ ರಾಜ್ಯದ ನದಿ ಕಾವೇರಿ ನದಿ. ಹೌದಾ? ನಮ್ಮ ದೇಶದ ಪವಿತ್ರ ನದಿ ಯಾವುದು? ಇನ್ನ ಈಗ ಹೇಳೋದಿಲ್ಲ ಅದನ್ನೇ. ಗಂಗಾ. ಗಂಗಾ. ನಮ್ಮ ರಾಜ್ಯ ಯಾವುದು? ಭಾರತ. ನಮ್ಮ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳದಾವಮ್ಮ? 31. 31ನೇ ಜಿಲ್ಲೆ ಯಾವ್ದು ಗೊತ್ತದ? ಬೀದರ್. 31ನೇ ಜಿಲ್ಲೆ ವಿಜಯನಗರ ಅಂತ ಹೇಳಿ. ವೆರಿ ಗುಡ್. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ವೆರಿ ಗುಡ್. ರಗಳೆ ಕವಿ ಯಾವುದು? ಹರಿಹರ. ನಮ್ಮ ರಾಷ್ಟ್ರೀಯ ಆಟ ಯಾವುದು? ಹಾಕಿ. ನಮ್ಮ ರಾಷ್ಟ್ರೀಯ ಮರ ಯಾವುದು? ಹಲದ ಮರ. ವೆರಿ ಗುಡ್. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ನಮ್ಮ ರಾಷ್ಟ್ರೀಯ ನದಿ ಯಾವುದು? ಗಂಗಾ ನದಿ. ನಮ್ಮ ರಾಷ್ಟ್ರೀಯ ಹೂ ಯಾವುದು? ಕಮಲ. ನಮ್ಮ ರಾಷ್ಟ್ರೀಯ ತರಕಾರಿ ಯಾವುದು? ಕುಂಬಳಕಾಯಿ. ನಮ್ಮ ರಾಷ್ಟ್ರೀಯ ಸಿಹಿ ತಿಂಡಿ ಯಾವುದು? ಜಿಲೇಬಿ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಓಕೆ. ಮಂಕುತಿಮ್ಮನ ಕಗ್ಗ ಬರೆದವರು ಯಾರು? ಟಿ.ವಿ.ಜಿ. ಸಣ್ಣ ಕಥೆಗಳ ಜನಕ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಭಾರತದ ಅತಿ ಎತ್ತರದ ವಿಗ್ರಹ ಯಾವುದು? ಗೊಮ್ಮಟೇಶ್ವರ ವಿಗ್ರಹ. ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಪುರಂದರದಾಸರು. ಕರ್ನಾಟಕದ ಆದಿಕವಿ ಅಂತ ಯಾರು? ಪಂಪ. ಕನ್ನಡದ ರತ್ನತ್ರಯರು ಯಾರು? ಅನ್ನಪೂರ್ಣ. ಕರ್ನಾಟಕದ ನಾಡಗೀತೆ ಯಾವುದು? ಜೈ ಭಾರತ ಜನನ ಜಾತಿ. ಕರ್ನಾಟಕದ ಕುಲಪುರೋಹಿತರು ಯಾರು? ಆಲೂರು ವೆಂಕಟರಾಯ. ವೆರಿ ಗುಡ್. ತಾಜ್ ಮಹಲ್ ಎಲ್ಲದು? ಆಗ್ರಾ. ವಾಹ್, ವೆರಿ ಗುಡ್. ವಿರೂಪಾಕ್ಷ ದೇವಸ್ಥಾನ? ಹಂಪಿ. ವಾಹ್, ಕೈಲಾಸನಾಥ ದೇವ. ಎಲ್ಲವರ. ವೆರಿ ಗುಡ್. ನಮ್ಮ ಸಾವಕಾಶ ಹೇಳಮ್ಮ, ನಮಗೂ ಒಂದು ಸ್ವಲ್ಪ ಕ್ವಶನ್ ಕೇಳಕ್ಕಿದು ಆಗಬೇಕು. ಗೊಮ್ಮಟೇಶ್ವರ ಮೂರ್ತಿ ಇರುವುದೆಲ್ಲಿ? ವೆರಿ ಗುಡ್. ಕೆಂಪು ಕೋಟೆ ಇರುವುದೆಲ್ಲಿ? ದೆಹಲಿ. ದೇಶದ ಮೊದಲ ಮಹಿಳಾ ಶಿಕ್ಷಕಿ? ಸಾವಿತ್ರಿಬಾಯಿ ಫುಲೆ. ವೆರಿ ಗುಡ್. ಅವ್ರ ಜನ್ಮದಿನ ಯಾವಾಗ ಆಚರಿಸ್ತಾರೆ ಅಂತದ? ಇಲ್ಲ, ಅವ್ರನ್ನ ರಾಷ್ಟ್ರೀಯ ಮೊದಲ ಶಿಕ್ಷಕರು ಅಂತ ಕರಿತಿದ್ರು. ಅವರು ಸಾವಿತ್ರಿಬಾಯಿ ಫುಲೆ ಅವರಂತ. ಅವರು ಜ್ಯೋತಿಬಾ ಫುಲೆ ಅವರ ಹೆಂಡತಿಯಾಗಿದ್ರು. ಅರ್ಥ ಆಗ್ತದ? ನೆಕ್ಸ್ಟ್ ನಾವು ವಿಶ್ವದ ಅತಿ ದೊಡ್ಡ ಹಣ್ಣು ಯಾವುದು? ಹಲಸಿನ ಹಣ್ಣು. ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು? ಆಲದ ಮರ. ವೆರಿ ಗುಡ್. ಭಾರತದ ಮೊದಲ ರಾಷ್ಟ್ರಪತಿ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಉಪರಾಷ್ಟ್ರಪತಿ? ಡಾಕ್ಟರ್ ರಾಧಾಕೃಷ್ಣ. ವೆರಿ ಗುಡ್. ಭಾರತದ ಮೊದಲ ಪ್ರಧಾನಮಂತ್ರಿ? ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಇಂದಿರಾ ಗಾಂಧಿ. ಭಾರತದ ಮೊದಲ ರಾಷ್ಟ್ರಪತಿ? ಪ್ರತಿಭಾ ಪಾಟೀಲ್. ದಕ್ಷಿಣದ ಗಂಗೆ ಎಂದು ಯಾರನ್ನ ಕರೀತಾರೆ? ಯಾವ ನದಿಯನ್ನ ಕರೀತಾರೆ? ಕಾವೇರಿ. ವೆರಿ ಗುಡ್. ಕರ್ನಾಟಕದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಕನ್ನಂಬಾಡಿ ಅಣೆಕಟ್ಟು. ಇದು ನೋಡಮ್ಮ. ಬಸವಸಾಗರ ಅಣೆಕಟ್ಟು. ಭಾರತದ ಅತಿ ಕಡಿಮೆ ಜನಸಂಖ್ಯೆ? ಸಿಕ್ಕಿಂ. ವೆರಿ ಗುಡ್. ಭಾರತದ ರಾಜಧಾನಿ ಯಾವುದು? ನವದೆಹಲಿ. 4 ವರ್ಣಗಳು ಯಾವಾಗ ಗೊತ್ತ? ಬ್ರಹ್ಮ. ಬ್ರಾಹ್ಮ ಕ್ಷತ್ರಿಯ ಶೂರ್ಯ. ನೋಡು, ಬ್ರಾಹ್ಮಣ, ಕ್ಷತ್ರಿಯ,
ವೇಶ್ಯ, ಶೂದ್ರ ಅಂತ ಹಿಂಗೆ ಹೇಳ್ಬೇಕು. ಕನ್ನಡದ ಕಣ್ಣು ಅಂತ ಯಾರಿಗೆ ಕರೀತಾರೆ? PNC ಗಂಟಯ್ಯ. ವೆರಿ ಗುಡ್. ಎಲ್ಲ ಬೈಪಟ್ ಹಾಕ್ಬಿಟ್ಟು ಅನ್ನೋದೆಲ್ಲ. ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ. ವೆರಿ ಗುಡ್. ಮೊದಲು ಭಾರತ ರತ್ನ ಯಾರಿಗೆ ಕೊಟ್ಟರು ಗೊತ್ತದ? ಬಟ್ ಸಿ ರಾಜಗೋಪಾಲಾಚಾರಿ ಅವರಿಗೆ ಕೊಟ್ಟರು. ಕರ್ನಾಟಕದ ಮೊದಲ ಭಾರತ ರತ್ನ ಯಾರಿಗೆ ಕೊಟ್ಟರು? ಸರ್ ಎಂ ವಿಶ್ವೇಶ್ವರಯ್ಯ. ವೆರಿ ಗುಡ್. ರಾಜ್ಯಶಾಸ್ತ್ರದ ಪಿತಾಮಹ, ಅರಿಸ್ಟಾಟಲ್. ಇತಿಹಾಸ ಪಿತಾಮಹ ಯಾರು? ಹೆರೋಡೋಟಸ್. ಪಕ್ಷಿಶಾಸ್ತ್ರದ ಪಿತಾಮಹ, ಸಲೀಂ ಅಲಿ. ಗಾಂಧೀಜಿಯನ್ನ ರಾಷ್ಟ್ರಪಿತ ಎಂದು ಕರೆದವರು? ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿಯನ್ನ ಬಾಪು ಎಂದು ಕರೆದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಗೋಪಾಲ್ ಕೃಷ್ಣ ಗೋಖಲೆ. ಗಾಂಧೀಜಿಯವರ ಜನಿಸಿದ ಸ್ಥಳ ಯಾವುದು? ಗುಜರಾತಿನ ಪೋರ್ಬಂದರ. ವೆರಿ ಗುಡ್. ಇದು ಎಲ್ಲ ಹೇಳ್ತೀಮ್ಮ. ಶ್ರೀಮತಿ ಇಂದಿರಾ ಗಾಂಧಿಗೆ ಏನಂತ? ಪ್ರಿಯದರ್ಶಿನಿ. ಬಾಲ ಗಂಗಾಧರ ತಿಲಕಗ, ಲೋಕಮಾನ್ಯ. ಸುಭಾಷ್ ಚಂದ್ರ ಬೋಸ್ಗ, ನೇತಾಜಿ. ಜವಾಹರ್ಲಾಲ್ ನೆಹರುಗ, ಚಾಚಾ. ಶ್ರೀಮತಿ ಸರೋಜಿನಿ ನಾಯ್ಡುಗ, ಭಾರತದ ಕೊಹ್ಲಿ. ಪಿ.ಟಿ. ಉಷಾಗ, ಚಿನ್ನದ ಹುಡುಗಿ. ವೆರಿ ಗುಡ್. ರವೀಂದ್ರನಾಥ್ ಟಾಗೂರ್ ಅವ್ರಿಗೆ ಏನು? ಗುರುದೇವ. ಜಯಪ್ರಕಾಶ್ ನಾರಾಯಣ್ಗೆ ಏನಂತ? ಲೋಕಮಾನ್ಯ, ಲೋಕನಾಯಕ. ಟಿಪ್ಪು ಸುಲ್ತಾನ್ಗೆ ಏನಂತ? ಮೈಸೂರಿನ ಹುಲಿ. ರಾಜೇಂದ್ರ ಪ್ರಸಾದ್, ದೇಶರತ್ನ. ದರಾ ಬೇಂದ್ರೆ ಅವ್ರಿಗೆ ಏನಂತ? ವರಕವಿ. ಸಿಲಿಕಾನ್ ಸಿಟಿ ಯಾವ್ದು ಗೊತ್ತಾ? ಬೆಂಗಳೂರು. ಉದ್ಯಾನ ನಗರಿ, ಬೆಂಗಳೂರು. ಸಾಂಸ್ಕೃತಿಕ ನಗರಿ, ಮೈಸೂರು. ಮಲ್ಲಿಗೆ ನಗರಿ, ಮೈಸೂರು. ಬೆಣ್ಣೆ ನಗರಿ, ದಾವಣಗೆರೆ. ಕೃಷ್ಣ ನಗರಿ, ಉಡುಪಿ. ಮಂಜಿನ ನಗರಿ. ಕೊಡಗು. ವೆರಿ ಗುಡ್, ವೆರಿ ಗುಡ್. ನಮ್ಮ ರಾಮನಗರ ಎದಕ್ಕೆ ಪ್ರಸಿದ್ಧ ಆಗ್ಯದ ಅಂತ ಗೊತ್ತಾ? ರೇಷ್ಮೆ. ವೆರಿ ಗುಡ್. ನಮ್ಮ ಜಿಲ್ಲೆ ಯಾವ್ದಮ್ಮ? ವಿಜಯಪುರ. ವಿಜಯಪುರದೊಳಗೆ ಪ್ರಸಿದ್ಧವಾದ ಗೊಮ್ಮಟ ಅದು ಯಾವ್ದದು? ಪ್ರಸಿದ್ಧವಾದ ಗೊಮ್ಮಟ, ಜಗತ್ತಿನ ಅತಿ ಎತ್ತರವಾದ ಗೊಮ್ಮಟ ಅಂತ ಕರಿತೀವಿ. ಯಾವ್ದು ಕರಿತೀವಿ ನಾವು? ಗೋಲ್ಗುಮ್ಮಟ. ವೆರಿ ಗುಡ್. ಜಿಲ್ಲೆಗಳು ಎಷ್ಟು ಹೇಳಕ್ ಬರ್ತಾವ? ಹೇಳಕ್ ಬರ್ತಾವ? ಇಲ್ಲ ಬೇಡ. ಖಂಡಗಳು ಎಷ್ಟದಾವ? ಯಾವ್ಯಾವ ಅದಾವ? ಏಷ್ಯಾ ಖಂಡ, ಯುರೋಪ್ ಖಂಡ, ಉತ್ತರ ಅಮೆರಿಕ ಖಂಡ, ಅಟ್ಲಾಂಟಿಕ್ ಖಂಡ, ದಕ್ಷಿಣ ಅಮೆರಿಕ ಖಂಡ, ಆಸ್ಟ್ರೇಲಿಯಾ ಖಂಡ. ಆಫ್ರಿಕಾ ಖಂಡ. ಕರ್ನಾಟಕದ ನಾಡದೇವಿ ಯಾರು? ಭುವನೇಶ್ವರಿ. ನಮ್ಮ ಕರ್ನಾಟಕದ ಮುಖ್ಯ ವೃತ್ತಿ ಏನಾಗಿದೆ? ಕೃಷಿ. ವೆರಿ ಗುಡ್. ಅರಮನೆ ನಗರ ಅಂತ ಯಾವ್ದು? ಮೈಸೂರು. ವೆರಿ ಗುಡ್ ಅಮ್ಮ. ನಿನ್ ಮುಂದೆ ನಾನೇ ಸಣ್ಣಾಗಿ ನೋಡಮ್ಮ. ನಾನು ಮೊದಲ ಕೃಷಿ ವಿಶ್ವವಿದ್ಯಾಲಯ ಎಲ್ಲಿ ಆರಂಭ ಆಯ್ತು? ಬೆಂಗಳೂರು. ವೆರಿ ಗುಡ್. ಭಾರತ ಎಂಬ ಹೆಸರು ಯಾವ ಚಕ್ರವರ್ತಿಯಿಂದ ಬಂತು? ಭರತ್ ವೆರಿ ಚಕ್ರವರ್ತಿ. ಗುಡ್, ವೆರಿ ಗುಡ್. ಕಾಯಕವೇ ಕೈಲಾಸ ಅಂತ ಹೇಳಿದವ್ರೆ ಬಸವಣ್ಣವರು. ಬಸವಣ್ಣ. ಯಾರ ಜನ್ಮದಿನವನ್ನ ಇಂಜಿನಿಯರ್ ದಿನ ಅಂತ ಹೇಳ್ತೀವಿ? ಸರ್ ಎಂ ವಿಶ್ವೇಶ್ವರಯ್ಯ. ಬೌದ್ಧ ಧರ್ಮ ಸ್ಥಾಪಕರು ಯಾರು? ಬೌದ್ಧ ಧರ್ಮ, ಬೌದ್ಧ ಧರ್ಮ ಕರೆಕ್ಟ್ ಅಂತ ಹೇಳು. ಗೌತಮ ಬುದ್ಧ. ಗೌತಮ. ಅತ್ಯಂತ ಪ್ರಾಚೀನ ವೇದ ಯಾವ್ದು ಗೊತ್ತಮ್ಮ? ಗುರುವೇದ. ಋಗ್ವೇದ. ವೆರಿ ಗುಡ್. ಹಸಿರು ಕ್ರಾಂತಿ ಯಾವುದರ ಬಗ್ಗೆ ತಿಳಿಸ್ತದೆ? ಹಸಿರು ಕ್ರಾಂತಿ ಕೃಷಿ ಬಗ್ಗೆ. ಗೀತಾಂಜಲಿಯನ್ನ ಪುಸ್ತಕದ ಲೇಖಕರು ಯಾರು ಬರ್ತಾರೆ? ಅಲ್ಲಲ್ಲ, ಗೀತಾಂಜಲಿ ಪುಸ್ತಕದ ಲೇಖಕ ಅಲ್ಲ, ರವೀಂದ್ರನಾಥ್ ಟಾಗೂರ್. ಭಾರತದ ಸಂವಿಧಾನ ಶಿಲ್ಪಿ ಅಂತ ಯಾರಿಗೆ ಕರೀತಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ವೆರಿ ಗುಡ್. ಇದು ಕವಿಗಳು ಅವ್ರಿಗೆ ಏನಂತಾರ ಬಿರುದು ಗೊತ್ತದಮ್ಮ? ಪಂಪಗೆ ಏನಂತಾರ? ಪಂಪ. ಆದಿಕವಿ ಅಂತ ಯಾರನ್ನ ಕರೀತಾರೆ? ವೆರಿ ಗುಡ್. ಕವಿ ಚಕ್ರವರ್ತಿ ಅಂದು ಯಾರಿಗೆ ಕರೀತಾರೆ ನೋಡ್ರಿ. ಈಗ ಇವಳು 1ನೇ ಕ್ಲಾಸ್ ಮಗು. ಈ ರೀತಿ ಈಗ ಸಾಕಷ್ಟು ನಾನು ಸುಮಾರು ಪೇಜ್ಗಳನ್ನು ತಿರುವಾಕಿ ಎಲ್ಲಿ ಬೇಕಂದಾಗ ನಾನು ನಡವರ್ಕೆ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಿನ್ಗೆ ಎಷ್ಟು ವಯಸ್ಸು ಇವಾಗ? 1ನೇ ಕ್ಲಾಸ್ ಮಗು ಅಂತಂದ್ರೆ 6ನೇ ಕ್ಲಾಸಿಗೆ ಅಡ್ಮಿಷನ್ ಆಗಿರುತ್ತೆ. 1 ವರ್ಷ ಆಯಿತು. 7 ವರ್ಷದ ಮಗು. ಈಗ 7 ವರ್ಷದ ಮಗು ಅಂತಂದರೆ ಈಗಿಂದನೇ ನಾವು ಈ ಮಗುವಿನಲ್ಲಿ ಸ್ಪರ್ಧಾತ್ಮಕತೆಯನ್ನು ಅವಳ ತಲೆಯಲ್ಲಿ ತುಂಬಿ ಮುಂದಿನ ಅವಳ ಭವಿಷ್ಯದಲ್ಲಿ UPSC ಅನ್ನೋಂಥದ್ದು ನಮ್ಮ ಭಾರತದ ಸರ್ವಶ್ರೇಷ್ಠತ ಉನ್ನತ ಹುದ್ದೆ ಆದಂಥ IAS, IPS, IAS ಆಗಿರ್ಬೋದು, ಇಂಥವೆಲ್ಲ ಹುದ್ದೆಗಳಿಗೆ ನಾವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಬಾಲ್ಯದಲ್ಲಿ ಅವ್ರಿಗೆ ತಯಾರು ಮಾಡ್ತಾ ಹೋದಾಗ ಒಂದು ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡಿದಾಗ ಮಕ್ಕಳು ಪ್ರತಿಯೊಂದು ಮಗುವು ಕೂಡ ಇದೇ ರೀತಿಯನ್ನಾಗಿ ನಾವು ತಯಾರು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಮಗುವಿನ ಒಂದು ಸಂದರ್ಶನ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಬೇರೆ ಇನ್ನಿತರ ಎಲ್ಲ ಪಾಲಕರಿಗೆ ಕಳಿಸ್ರಿ. ಒಂದಷ್ಟು ನಮ್ಮ ಒಂದು ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಕಡೆಯಿಂದ ಒಂದು ನಮ್ಮ ಕೈಲಿ ಸಾಧ್ಯ ಆದಷ್ಟು ನಾವು ಇದೇ ರೀತಿ ಮಕ್ಕಳನ್ನು ಸದಾ ಬೆಳೆಸ್ತಾ ಹೋಗ್ತೀವಿ ಅಂತ ಹೇಳ್ತಾ ನಾನು 2 ಮಾತು
ಥ್ಯಾಂಕ್ ಯು.